ಆತ್ಮೀಯ ವಿದ್ಯಾರ್ಥಿಗಳೇ ಕಳೆದ ಲಿಂಗ ಲಿಂಗತ್ವ ಮತ್ತು ಲಿಂಗ ಅಸಮಾನತೆ ಕೇವಲ ದೈಹಿಕ ಮತ್ತು ಜೈವಿಕ ವ್ಯತ್ಯಾಸವನ್ನು ಒಳಗೊಂಡಿರೋದನ್ನು ನಾವು ಲಿಂಗತ್ವ ಅಂತ ಹೇಳಿದ್ರೆ ಜೈವಿಕ ಮತ್ತು ದೈಹಿಕವಾಗಿರ್ತಕ್ಕಂಥ ವ್ಯತ್ಯಾಸದ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ, ಧಾರ್ಮಿಕವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನ, ಅದೇ ರೀತಿ ಇನ್ನಿತರೆ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ನಾವು ಲಿಂಗತ್ವ ಅಂತ ವಿಚಾರವನ್ನು ಚರ್ಚೆ ಮಾಡಿ. ಲಿಂಗ ಅಸಮಾನತೆ, ಜೆಂಡರ್ ಡಿಸ್ಕ್ರಿಮಿನೇಷನ್, ಒಂದು ಲಿಂಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಇನ್ನೊಂದು ಲಿಂಗವನ್ನ ತಾತ್ಸಾರ ಮಾಡತಕ್ಕಂತಹ ಆಚರಣೆಯನ್ನು ನಾವಿರ್ತೀವಿ ಲಿಂಗ ತಾರತಮ್ಯತೆ. ಒಂದು ಲಿಂಗಕ್ಕೆ ಪ್ರಾಶಸ್ತ್ಯ, ಗಂಡು ಅಯ್ಯೋ ಗಂಡ್ಮಗ, ಅಯ್ಯೋ ಗಂಡು, ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಾಶಸ್ತ್ಯವನ್ನು ನೀಡಿ ಇನ್ನೊಂದು ಲಿಂಗ ಹೆಣ್ಣನ್ನ ತಾತ್ಸಾರ ಮಾಡತಕ್ಕಂಥ ಆಚರಣೆ ಧೋರಣೆ ಇದೆ. ಊಟ ನೀಡಬೇಕಾದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ನೀಡೋದು, ಚೆನ್ನಾಗಿ ನೀಡೋದು, ಒಳ್ಳೆ ಐಟಮ್ ಅನ್ನ ಕೊಡ್ತಕ್ಕಂಥದ್ದು, ಒಳ್ಳೆ ಬಟ್ಟೆ ಕೊಡಿಸ್ತಕ್ಕಂಥದ್ದು, ಅವನು ಏನೇ ಕೇಳಿದ್ರು ಕೂಡ ಬೇಕು ಬೇಡಗಳಿಗೆ ಕೊಡ್ತಕ್ಕಂಥ ವಿಚಾರವನ್ನು ಒಳಗೊಂಡಿದ್ರೆ ಒಂದು ಲಿಂಗಕ್ಕೆ ಪ್ರಾಶಸ್ತ್ಯವನ್ನು ನೀಡಿ ಇನ್ನೊಂದು ಲಿಂಗವನ್ನು ತಾತ್ಸಾರ ಮಾಡತಕ್ಕಂಥ ಆಚರಣೆ ಇದೆ ಲಿಂಗ ತಾರತಮ್ಯ ಅಂತ ಕರೀತೀವಿ. ಈಗ ಈ ರೀತಿಯ ಲಿಂಗ ತಾರತಮ್ಯವನ್ನ ಕಡಿಮೆ ಮಾಡಲಿಕ್ಕೆ ಸರ್ಕಾರ ಏನ್ ಮಾಡಿದೆ ರೀತಿ ಬಿಟ್ರೆ ಮುಂದೆ ಭವಿಷ್ಯದಲ್ಲಿ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಹೇಳಿ ಆ ಲಿಂಗ ತಾರತಮ್ಯವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಲಿಂಗ ಸಮಾನತೆಯನ್ನು ತರಬೇಕು ಅಂತಕ್ಕಂತಹ ಪ್ರಯತ್ನವನ್ನು ಮಾಡುವುದು. ಒಂದು ಕಮಿಟಿಯನ್ನು ಮಾಡಿದ್ದು ಅದು 1974 ಇಸ್ವಿಯಲ್ಲಿ ಬರ್ದಿದೆ. ಅದನ್ನ ಸಮಾನತೆಯಂತ ವರದಿ ಅಂತ 1974ರ ಸಮಾನತೆಯಂತ ವರದಿ ಅಂದ್ರೆ ಗಂಡು ಮತ್ತು ಹೆಣ್ಣು ಅಂತಕ್ಕಂತಹ ತಾರತಮ್ಯವನ್ನ ಇದೇ ರೀತಿ ಮುಂದುವರೆದರೆ ಸಮಾಜ ಸಮಾನವಾಗಿ ಅಭಿವೃದ್ಧಿ ಆಗಲ್ಲ, ಸಾಮಾಜಿಕ ಅಸಮಾನತೆ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಮಾನತೆಯನ್ನು ತರಬೇಕು ಅಂತ ಹೇಳಿ ಸರ್ಕಾರ ಒಂದು ಕಮಿಟಿಯನ್ನ ಮಾಡಿತು. ಸರ್ಕಾರ ಒಂದು ಆಯೋಗವನ್ನು ನೇಮಕ ಮಾಡಿತು. ಅದನ್ನ ರಾಷ್ಟ್ರೀಯ ಆಯೋಗ ಸಮಾನತೆಯಂತ ವರದಿ 1974 ಇಸ್ವಿಯಲ್ಲಿ ವರದಿಯನ್ನು ಕೊಡ್ತಾರೆ. ಅದರ ಉದ್ದೇಶ ಏನೇನು ನೋಡ್ಕೊಂಡಿತ್ತು ಅಂತ ಹೇಳಿ ಹೇಳಿ ಕೇಳಿಸ್ಕೊಂಡ್ರೆ ಇವತ್ತಾಗಿ ಮಹಿಳೆಯರ ಸಾಮಾಜಿಕ ಅಂತಸ್ತು, ಶಿಕ್ಷಣ ಮತ್ತು ಉದ್ಯೋಗಗಳ ಮೇಲೆ ಪ್ರಭಾವ ಬೀರುವ ಸಂವಿಧಾನಾತ್ಮಕ, ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ಅವಕಾಶಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬಹುದಾಗಿ ಮಹಿಳೆಗೆ ಸಾಮಾಜಿಕ ಅಂತಸ್ತು, ಸೋಷಿಯಲ್ ಸ್ಟೇಟಸ್ ಸಮಾಜದಲ್ಲಿ, ನಮ್ಮ ಗ್ರಾಮದಲ್ಲಿ, ನಮ್ಮ ಮನೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಅಂತಸ್ತನ್ನು ನೀಡಲಿಕ್ಕೆ ಏನೆಲ್ಲ ಕೊಡಬಹುದು? ಶಿಕ್ಷಣ, ಅದೇ ರೀತಿ ಉದ್ಯೋಗ, ಅದೇ ರೀತಿ ಸಂವಿಧಾನಾತ್ಮಕ ಅವಕಾಶ, ಕಾನೂನುಗಳಲ್ಲಿ ಏನೆಲ್ಲ ಸಮಾನತೆಯನ್ನು ತರಬಹುದು ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಸರ್ಕಾರ ಕ್ರಮ ಕೈಗೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬಹುದಾಗಿ ಹೇಳಿದಾಗೆ ಕಳೆದ 2 ದಶಕಗಳಲ್ಲಿ ಈ ಸೌಲಭ್ಯಗಳು ದೇಶದ ಗ್ರಾಮೀಣ ಭಾಗದ ಮಹಿಳೆಯರ ಅಂತಸ್ತಿನ ಮೇಲೆ ಬೀರಿದ ಪ್ರಭಾವವನ್ನು ಮೌಲ್ಯಮಾಪನ ಮಾಡುವುದು ಹಾಗೂ ಇನ್ನೂ ಪರಿಣಾಮಕಾರಿಯಾದ ಕಾರ್ಯಕ್ರಮಗಳನ್ನು ಕುರಿತು ಸಲಹೆ ನೀಡುವುದು. ಅಂದ್ರೆ ಸರ್ಕಾರ ಈ 2 ದಶಕಗಳಿಂದ ಮಹಿಳೆಯರಿಗೆ ಏನೇನೆಲ್ಲ ಸವಲತ್ತು ನೀಡ್ತಾ ಇದ್ದಿಲ್ಲ ಆ ಸವಲತ್ತುಗಳು ಯಾವ ರೀತಿ ತಲುಪಿದವೆ, ಎಲ್ಲರಿಗೂ ಹೋಗಿ ಯಾವ ರೀತಿ ತಲುಪಿದವೆ ಅಂತಕ್ಕಂಥ ವಿಚಾರವನ್ನ ಅಧ್ಯಯನವನ್ನ ಮಾಡಲಿಕ್ಕೆ ಕಮಿಟಿಯನ್ನ ಮಾಡ್ತಾರೆ. ಅಂದ್ರೆ ಮಹಿಳೆಯರಿಗೆ ನೀಡಿರ್ತಕ್ಕಂತಹ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದ ಸವಲತ್ತುಗಳು ಅವು ಮುಟ್ಟಿದವ ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ ಒಂದು ಕಮಿಟಿಯನ್ನ ಮಾಡಿ ಆ ಕಮಿಟಿ ಅಧ್ಯಯನವನ್ನ ಮಾಡಿ ವರದಿಯನ್ನ ಕೊಟ್ಟು ಸರ್ಕಾರಕ್ಕೆ. ಮುಂದುವರಿದ ಮಹಿಳೆಯರಲ್ಲಿ ಶಿಕ್ಷಣದ ಅಭಿವೃದ್ಧಿಯನ್ನು ಕುರಿತು, ಮಹಿಳೆಯರಲ್ಲಿ ಶಿಕ್ಷಣದ ಅಭಿವೃದ್ಧಿ ಕುರಿತು ಅಭ್ಯಸಿಸುವುದು ಮತ್ತು ಕೆಲವು ಕ್ಷೇತ್ರಗಳಲ್ಲಿ ನಿಧಾನ ಪ್ರಗತಿಯ ಕಾರಣಗಳನ್ನು ಗುರುತಿಸಿ ಸೂಕ್ತ ಪರಿಹಾರಾತ್ಮಕ ಸಲಹೆಯನ್ನು ನೀಡತಕ್ಕಂಥದ್ದು. ಮಹಿಳೆಯರಿಗೆ ಸವಲತ್ತನ್ನು ನೀಡತಕ್ಕಂಥದ್ದು. ಎಲ್ಲ ಸವಲತ್ತುಗಳು ಒಂದೇ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಕೆಲವೊಂದು ಕ್ಷೇತ್ರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಿದೆ, ಕೆಲವು ಕ್ಷೇತ್ರದಲ್ಲಿ ಹಿಂದುಳಿದಿದ್ದಾರೆ. ಯಾಕೆ ಹಿಂದುಳಿದಕ್ಕೆ ಕಾರಣ, ಏನ್ ಕಾರಣ, ಆ ಕಾರಣಗಳನ್ನು ಗುರುತಿಸಿ ಆ ಕಾರಣಗಳಿಗೆ ಸರಿಯಾಗಿರ್ತಕ್ಕಂತಹ ರೀತಿಯ ಸಲಹೆಗಳನ್ನ, ಪರಿಹಾರಗಳನ್ನು ನೀಡಲಿಕ್ಕೆ ಸರ್ಕಾರ ಕ್ರಮ ವಹಿಸಿರ್ತಕ್ಕಂಥದ್ದನ್ನ ಕಾಣಬಹುದು. ಉದ್ಯೋಗ ಮತ್ತು ವೇತನದಲ್ಲಿ ತಾರತಮ್ಯವೂ ಸೇರಿರುತ್ತೆ. ದುಡಿಯುವ ಮಹಿಳೆಯರ ಸಮಸ್ಯೆಗಳನ್ನು ಸಮೀಕ್ಷೆ ಮಾಡ್ತಕ್ಕಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ದುಡಿಮೆ ಮಾಡ್ತಾರೆ, ಹೊರಗೆ ಎಂಪ್ಲಾಯ್ಮೆಂಟ್ ಹೋಗ್ತಾರಲ್ಲ, ಅವ್ರಿಗೆ ಏನೇ ಪ್ರಾಬ್ಲಮ್ ಇದೆ. ಮತ್ತು ವೇತನದಲ್ಲಿ ತಾರತಮ್ಯ ನೀವು ಗಮನಿಸಿರ್ಬೋದು. ನಿಮ್ಮೂರಲ್ಲೂ ಕೂಡ ಕೂಲಿ ಕೆಲಸಕ್ಕೆ ಬರ್ತಾರೆ ಹೆಣ್ಮಕ್ಳು, ಗಂಡ್ಮಕ್ಳು. ಹೆಣ್ಮಕ್ಳಿಗೆ ಒಂದು ಕೂಲಿ ಇರುತ್ತೆ, ಗಂಡು ಮಕ್ಕಳಿಗೆ ವ್ಯತ್ಯಾಸದ ಕೂಲಿ ಇರುತ್ತೆ. 500 ರೂಪಾಯಿ ಗಂಡು ಮಗನಿಗೆ ಇದ್ರೆ ಹೆಣ್ಮಕ್ಳಿಗೆ 400 ರೂಪಾಯಿ ಇರಬಹುದು. 250 ರೂಪಾಯಿ ಹೆಣ್ಮಕ್ಳಿಗೆ ಇದ್ರೆ 300 ರೂಪಾಯಿ ಗಂಡು ಮಗನಿಗೆ ಇರುತ್ತೆ. ಹೀಗೆ ಉದ್ಯೋಗದಲ್ಲಿ ಮತ್ತು ವೇತನದಲ್ಲಿ ಮಹಿಳೆಗೆ ಏನೇ ತಾರತಮ್ಯ ಆಗಿದೆ ಅದನ್ನ ಅಧ್ಯಯನವನ್ನು ಮಾಡಿ ಸರಿಪಡಿಸತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡಿರ್ತಕ್ಕಂಥದನ್ನ ಕಾಣಬಹುದು. ಮುಂದುವರಿದ ಬದಲಾದ ಸಾಮಾಜಿಕ ಮಾದರಿಗಳಲ್ಲಿ ಪತ್ನಿಯರಾಗಿ, ತಾಯಿಯರಾಗಿ ಮಹಿಳೆಯರ ಅಂತಸ್ತನ್ನ ಪರಿಶೀಲಿಸುವುದು ಮತ್ತು ಉನ್ನತ ಶಿಕ್ಷಣ ಹಾಗೂ ಉದ್ಯೋಗಗಳ ಕ್ಷೇತ್ರಗಳಲ್ಲಿ ಅವರ ಸಮಸ್ಯೆಗಳನ್ನು ಗುರುತಿಸತಕ್ಕಂಥದ್ದು. ಬದಲಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿಗೆ ಈ ರೀತಿಯಾಗಿ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಕಾರಣ ನಮ್ಮ ತಾಯಿಯರು ಅಂತಕ್ಕಂಥ ನಾವು ಯಾವತ್ತೂ ಕೂಡ ಮರಿಬಾರದು. ತಾಯಿಯಾಗಿ, ಪತ್ನಿಯಾಗಿ, ಸಹೋದರ ಸಹೋದರಿಯರಾಗಿ ನಮ್ಮೆಲ್ಲರ ಜೀವನದ ಬಹುಮುಖ್ಯವಾಗಿರ್ತಕ್ಕಂತಹ ಹಂತಗಳಲ್ಲಿ, ಘಟ್ಟಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ
ನಿರ್ವಹಣೆ ಮಾಡಿರತಕ್ಕಂತಹ ಜ್ಞಾನವನ್ನ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮನನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಉದಾಹರಣೆಗೆ ಮನೆಯಲ್ಲಿದ್ದಾರೆ ಒಬ್ಬ ಗಂಡ ಇದ್ದಾನೆ, ಹೆಂಡತಿ ಮೇಲೆ ನೆಗ್ಲಿಜೆನ್ಸ್, ಅತ್ಯಂತ ತಾತ್ಸಾರದ ಮನೋಭಾವನೆ ಇರುತ್ತೆ, ಅವರೇ ಮಾಡ್ತಕ್ಕ ಕೆಲಸನ ಅಂತ ಹೇಳಿ. ಆದ್ರೆ ಹೆಣ್ಣು ಮಾಡ್ತಕ್ಕಂಥ ನಿರಂತರವಾಗಿರ್ತಕ್ಕಂಥ ಹೋರಾಟ ಏನಿದೆ, ಶ್ರಮ ಏನಿದೆ, ಆ ಕುಟುಂಬದ ಉನ್ನತಿಗೆ ಆಗ್ತಕ್ಕಂತಹ ಆ ಎಫರ್ಟ್ ಅಂತಕ್ಕಂಥದ್ದಿದೆ, ಅದನ್ನು ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಹೆಣ್ಣಿನ ಬಗ್ಗೆ ಒಂದು ತಾತ್ಸಾರ ಮನೋಭಾವನೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಮುಂದುವರಿತಾ ಜನಸಂಖ್ಯಾ ನೀತಿಗಳು ಮತ್ತು ಕುಟುಂಬ ಯೋಜನಾ ಕಾರ್ಯಕ್ರಮಗಳು ಮಹಿಳೆಯರ ಅಂತಸ್ತಿನ ಮೇಲೆ ಬೀರುವ ಪ್ರಭಾವದ ಕುರಿತಂತೆ ಪ್ರಕರಣಗಳನ್ನ ಸಮೀಕ್ಷೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಜನಸಂಖ್ಯಾ ನಿಯಂತ್ರಣ, ಉದಾಹರಣೆಗೆ ವಿಶೇಷವಾಗಿ ಹೆಣ್ಮಕ್ಳು ಆಪರೇಷನ್ಸ್ ಅಂತಕ್ಕಂಥದ್ದನ್ನ, ಸಂತಾನಹರಣ ಶಸ್ತ್ರಚಿಕಿತ್ಸೆ ಅಂತಕ್ಕಂಥದ್ದನ್ನ ಮಾಡ್ತಾರೆ. ಇದರಿಂದ ಮಹಿಳೆಯರಿಗೆ ಆಗಿರ್ತಕ್ಕಂತಹ ಏನು ಪರಿಣಾಮ ಏನಾಗ್ತಾ ಇದೆ, ಜನಸಂಖ್ಯೆಯನ್ನ ನಿಯಂತ್ರಿಸಲಿಕ್ಕೆ ವಿಶೇಷವಾಗಿ ಉದಾಹರಣೆಗೆ ಹೆಣ್ಣು ಮಗು ಕೂಡ ಆಪರೇಷನ್ ಮಾಡಿಸ್ಕೋಬಹುದು, ಗಂಡು ಮಕ್ಕಳು ಕೂಡ ಆಪರೇಷನ್ ಮಾಡಿಸ್ಕೋಬಹುದು ಸಂತಾನ ಆಗದಂತೆ. ಆದ್ರೆ ವಿಶೇಷವಾದ ಪ್ರಕರಣಗಳನ್ನ ಹೊರತುಪಡಿಸಿರ್ತಕ್ಕಂಥ ಬಹುತೇಕ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳೇ ಆಪರೇಷನ್ಸ್ ಅನ್ನ, ಸಂತಾನ ಹರಣ ಶಸ್ತ್ರಚಿಕಿತ್ಸೆಗೊಳಗಾಗಿರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಇದರಿಂದ ಹೆಣ್ಣಿನ ದೈಹಿಕ ಮಾನಸಿಕ ಎಲ್ಲ ಕ್ಷೇತ್ರದ ಮೇಲೆ ಏನೇನು ಪ್ರಭಾವ ಬೀರಿದೆ, ಅವರ ದೈಹಿಕವಾಗಿರ್ತಕ್ಕಂಥ ಶಕ್ತಿ ಕಡಿಮೆ ಆಗಿರ್ತಕ್ಕಂಥದನ್ನ ಕಾಣಬಹುದು. ಈ ಎಲ್ಲ ವಿಷಯಗಳನ್ನ ಅಧ್ಯಯನವನ್ನ ಮಾಡಿ ಆ ನಿಟ್ಟಲ್ಲಿ ಅವರಿಗೆ ಪರಿಹಾರವನ್ನ ಸೂಚಿಸತಕ್ಕಂತಹ ವಿಚಾರವನ್ನ ಸರ್ಕಾರ ಯೋಜನೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಬಹುದು. ಅದೇ ನೋಡ್ರಿ, ಅದಕ್ಕಾಗಿ ನಂತರ ವೆಸಾಕ್ಟಮಿ ಮತ್ತು ಟೊಬ್ಯಾಕ್ಟಮಿ ಅಂತಕ್ಕಂತಹ ವ್ಯವಸ್ಥೆ ಬಂದಿರ್ತಕ್ಕ ಗಂಡು ಮಕ್ಕಳಿಗೂ ಕೂಡ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ. ಹೆಣ್ಣಿಗೆ ಶೋಷಣೆ ಆಗುತ್ತೆ, ನೋವಾಗುತ್ತೆ, ತೊಂದರೆ ಆಗುತ್ತೆ, ಮುಂದಿನ ದಿನಮಾನದಲ್ಲಿ ಕೆಲಸ ಕಾರ್ಯಗಳ ನಿರ್ವಹಣೆ ಮಾಡಲಿಕ್ಕೆ ದೈಹಿಕವಾಗಿರ್ತಕ್ಕಂಥ ಶಕ್ತಿ ಕುಂದಿಸ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗ್ತಿರೋದ್ರಿಂದ ಈ ನಿಟ್ಟಲ್ಲೂ ಕೂಡ ಸರ್ಕಾರ ಸಮಾನತೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಮುಂದುವರಿತಾ ದೇಶ ನಿರ್ಮಾಣ ಕಾರ್ಯದಲ್ಲಿ ಮಹಿಳೆಯರು ಪೂರ್ಣ ಪ್ರಮಾಣದ ಪಾತ್ರ ನಿರ್ವಹಿಸಲು ಸಾಧ್ಯವಾಗುವಂತೆ ಮಾಡುವ ಇತರ ಯಾವುದೇ ಕ್ರಮಗಳನ್ನು ಸೂಚಿಸತಕ್ಕಂಥದ್ದು. ಅಂದ್ರೆ ನಮ್ಮ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಮಹಿಳೆಯರು ಯಾವ್ಯಾವ ಕ್ಷೇತ್ರದಲ್ಲಿ ಸೌಲಭ್ಯಗಳನ್ನ ಅಥವಾ ವ್ಯವಸ್ಥೆಯನ್ನ ಮಾಡಬಹುದು ಅಂತಕ್ಕಂಥ ಪರಿಶೀಲನೆ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಮಾನತೆಯನ್ನು ತರಲಿಕ್ಕೆ ಸರ್ಕಾರ ಪ್ರಯತ್ನವನ್ನು ಮಾಡುತ್ತೆ. ಇಷ್ಟು ಸಮಾನತೆಯತ್ತ ವರದಿ. ನೆಕ್ಸ್ಟ್ ಹೆಡಿಂಗ್ ವರದಿಯ ಮಹತ್ವ. ಈ ವರದಿಯ ಮಹತ್ವ 1974ರ ವರದಿಯ ಮಹತ್ವ, ಇಂಪಾರ್ಟೆನ್ಸ್. 1974ರ ಸಮಾನತೆಯ ವರದಿ ಇದೆಯಲ್ಲ, ಆ ವರದಿಯ ಮಹತ್ವ. 1974ರ ಈ ಕಮಿಟಿಯನ್ನ ಸಮಾನತೆಯತ್ತ ರಾಷ್ಟ್ರೀಯ ಸಮಾನತೆಯ ಆಯೋಗವನ್ನು ನೇಮಕ ಮಾಡೋದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಹೆಣ್ಣು ಗಂಡು ಅಂತಕ್ಕಂತಹ ತಾರತಮ್ಯ ನೀತಿಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಎಲ್ಲ ಕ್ಷೇತ್ರದಲ್ಲಿ ಹೆಣ್ಣು ಶೋಷಣೆಯನ್ನ ಅನುಭವಿಸ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಹೆಣ್ಣು ಅಂತಕ್ಕಂಥ ಕಾರಣದಿಂದ ಏನಾದ್ರು ಹೇಳ್ತಾರೆ, ಪಾಲನೆಯ ದೃಷ್ಟಿಯಿಂದ ಹೆಣ್ಣಿಗೆ ಶೋಷಣೆ ಆಗ್ತಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಅವ್ರ ಹುಷಾರಿಲ್ಲ, ಆರೋಗ್ಯ ಸಮಸ್ಯೆ ಆಗಿದೆ, ನಾನು ಹೇಳಿದೆ ಇಮಿಡಿಯೇಟ್ ಆಗಿ ಗಂಡ ಆದ್ರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಹೆಣ್ಣು ಆದ್ರೆ ಅದನ್ನ ನೆಗ್ಲಿಜೆನ್ಸ್ ಮಾಡ್ತಾರೆ. ಒಂದು ಜಾತ್ರೆ, ಒಂದು ಅಂಗಡಿ, ಒಂದು ಹಬ್ಬ ಇದೆ, ಹೀಗೆ ಯಾವುದೇ ಒಂದು ಕ್ಷೇತ್ರವನ್ನು ತಗೊಂಡ್ರು ಕೂಡ ನಿರಂತರವಾಗಿ ಹೆಣ್ಣಿನ ಮೇಲೆ ದೌರ್ಜನ್ಯ, ಅಸಮಾನತೆ, ದಬ್ಬಾಳಿಕೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಬರ್ತಾ ಇದೆ. ಇದರಿಂದ ಹೆಣ್ಣು ಸಮಾಜ ನಿರ್ಮಾಣ ಕಾರ್ಯದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಎಲ್ಲ ರೀತಿಯ ಅಸಮಾನತೆಗಳಿಂದ ಹೆಣ್ಣಲ್ಲಿರ್ತಕ್ಕಂಥ ಶಕ್ತಿಯನ್ನ ದೇಶ ನಿರ್ಮಾಣ, ಸಮಾಜ ನಿರ್ಮಾಣ, ಕೌಟುಂಬಿಕ ವ್ಯವಸ್ಥೆಯ ಸಮಾಜದ ನಿರ್ಮಾಣದಲ್ಲಿ ಹೆಣ್ಣಿನ ಶಕ್ತಿಯನ್ನು ನಿರಂತರವಾಗಿ ಸಮನಾಗಿ ಬಳಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಹೆಣ್ಣಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಸವಲತ್ತನ್ನು ಕೊಡಬೇಕು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಿ ಸಾಂವಿಧಾನಿಕವಾಗಿ ಸಂವಿಧಾನದ ಹಲವಾರು ವಿಧಿಗಳಲ್ಲಿ ಹೆಣ್ಣಿಗೆ ಸಮಾನತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದೇ ರೀತಿ ಹಲವಾರು ರೀತಿಯಾಗಿರ್ತಕ್ಕಂಥ ಶಾಸನಗಳನ್ನು ಕೂಡ ಜಾರಿ ತಂದು ನಿರಂತರವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದನ್ನ ಕಾಣಬಹುದು. ಆದರೂ ಕೂಡ ಹೆಣ್ಣಿಗೆ ನೇರವಾಗಿ ಅಧಿಕಾರ ಅಂತಕ್ಕಂಥದ್ದು ಅಥವಾ ಅದರ ಸವಲತ್ತು ಸಿಗ್ತಾ ಇಲ್ಲ. ನೀವೆಲ್ಲರೂ ಗಮನಿಸಿರ್ಬೋದು, ನಿಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಹೆಣ್ಮಗಳಿದ್ರೆ ಅವರ ಗಂಡ ಹೋಗಿ ಕುರ್ಚಿಗಳು ಕೂತಿರ್ತಾರೆ. ಇವತ್ತಿನ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಸವಲತ್ತುಗಳು ಸಿಗ್ತವೆ. ಉದಾಹರಣೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ, ಯಾವುದೋ ಶ್ರೀಮತಿ XYZ ಮಹಿಳೆ ಆಗಿರ್ತಾರೆ, ಆದ್ರೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷನ ಚೇರಲ್ಲಿ ಹಾಕಿ ಗಂಡ ಹೋಗಿ ಕೂತಿರ್ತಾರೆ. ಯಾಕೆ? ಹೆಣ್ಣಿಗೆ ಅಧಿಕಾರ ಮಾಡಕ್ಕಾಗಲ್ವಾ? ಮಾಡಬಹುದು, ಖಂಡಿತ ಮಾಡಬಹುದು. ಆದ್ರೆ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣು ಕೇವಲ ನೆವ ಮಾತ್ರ ಆಗ್ತಿರ್ತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲ ಕೂಡ ಕಾಣಬಹುದು. ಹೀಗೆ ಇಂಡೈರೆಕ್ಟ್ ಆಗಿ ಹೆಣ್ಣಿನ ಎಲ್ಲ ಸವಲತ್ತುಗಳನ್ನ ಪುರುಷ ಸಮಾಜ ಆವರಿಸಿಕೊಳ್ತಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಕೂಡ ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷಗಳನ್ನ ನಾವೆಲ್ಲ ಕೂಡ ಕಳೆದಿದ್ದೀವಿ. ನಾಳೆ ಸ್ವಲ್ಪ ದಿನದಲ್ಲಿ 78ನೇ ಸ್ವಾತಂತ್ರ್ಯ ದಿನವನ್ನು ಕೂಡ
ಮಾಡ್ತೀವಿ, ಆದ್ರೂ ಕೂಡ ಹೆಣ್ಣಿಗೆ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಕೇವಲ ದಾಖಲೆಯಲ್ಲಿ, ಕೇವಲ ಪೇಪರ್ನ ದಾಖಲೆಯಲ್ಲಿ ಮಾತ್ರ ನಾವು ಕಾಣಿಸಬಹುದು. ಇನ್ನುಳಿದಂತೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಲೈವ್ ಆಗಿ ನಾವು ನೇರವಾಗಿ ಪರಿಶೀಲನೆ ಮಾಡಿದಾಗ ಇದು ಕೂಡ ಕೆಲವೊಂದು ಕ್ಷೇತ್ರದಲ್ಲಿ ಮಹಿಳೆ ಸಮಾನತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಉದ್ಯೋಗದಲ್ಲಿ ಸಿಗ್ತಾ ಇರಬಹುದು, ಮಹಿಳೆಗೆ ಉದ್ಯೋಗ ಅವಕಾಶಗಳು ಸಮಾನವಾಗಿ ಸಿಗ್ತಾ ಇರಬಹುದು, ಶಿಕ್ಷಣ ಸಿಗ್ತಾ ಇರಬಹುದು, ಒಳ್ಳೆ ಶಿಕ್ಷಣ ಸಿಗ್ತಾ ಇರಬಹುದು, ಮಹಿಳೆಗೆ ಉದ್ಯೋಗ ಸಿಗ್ತಾ ಇರಬಹುದು. ಇನ್ನುಳಿದಿರ್ತಕ್ಕಂಥ ಇತರ ಎಲ್ಲ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೌಟುಂಬಿಕವಾಗಿ ಸಮಾನತೆ ಸಿಗ್ತಾ ಇಲ್ಲ. ಎಲ್ಲಿ ಸಿಗಬೇಕು ಅಲ್ಲಿ ಸಿಗ್ತಾ ಇಲ್ಲ. ಎಜುಕೇಶನ್ ನೋಡ್ರಿ, ನೀವೆಲ್ಲ ಕೂಡ ಹೆಣ್ಮಕ್ಳು ಶಿಕ್ಷಣವನ್ನ ಪಡಿತಾ ಇದ್ದೀರಿ, ಸಮಾನತೆ ಸಿಗ್ತಾ ಇದೆ. ಆ ನಂತರದಲ್ಲಿ ಉದ್ಯೋಗ ಕೂಡ ಸಿಗ್ಬೋದು, ನಿಮಗೆ ಉದ್ಯೋಗ ಅವಕಾಶ ಕೂಡ ಸಮಾನವಾಗಿ ಸಿಗ್ತಾ ಇದೆ. ಆದರೆ ಆ ನಂತರದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಗೆ ಸಮಾನವಾದ ಅವಕಾಶಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಮಾಜಿಕವಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಕೇಳಬಾರದು ಅಂತಂದಲ್ಲ, ನಿಮ್ಮ ಹತ್ರ ಅತ್ಯಂತ ಪ್ರೌಢಿಮೆ, ಉದಾಹರಣೆಗೆ ಮುಂದೆ ಎಲ್ಲ ಅಂತ ಪದವಿ ಅಂತ, ಅದಕ್ಕೆ ನಂತರ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದೀರಾ ಅಂತಂದ್ರೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ, ದೊರೀತಾ ಇಲ್ಲ. ಹೆಣ್ಣು ಅಂತಕ್ಕಂಥ ಕಾರಣಕ್ಕೆ ಕೇವಲ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಕೆಲವು ಬೆರಳಿಕೆಯಷ್ಟು ಅವಕಾಶಗಳನ್ನು ಹೊರತುಪಡಿಸಿದ್ರೆ ಇಂದಿನ ಆಧುನಿಕ ಸಮಾಜದಲ್ಲೂ ಕೂಡ ಬಹುತೇಕ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಧಾರ್ಮಿಕ ವ್ಯವಸ್ಥೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆಯರಿಗೆ ಇನ್ನೂ ಕೂಡ ಅಸಮಾನತೆ ಅಂತಕ್ಕಂಥದ್ದು ಜೀವಂತವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಸಮಾನತೆಯನ್ನು ತರಬೇಕು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಮಾನತೆಯನ್ನು ತರಬೇಕು ಅಂತ ಹೇಳಿ ಹಲವಾರು ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನ, ಹಲವಾರು ರೀತಿಯಾಗಿರ್ತಕ್ಕಂಥ ಸವಲತ್ತುಗಳನ್ನ, ನಿಯಮಗಳನ್ನ, ತಿದ್ದುಪಡಿಗಳನ್ನ ಎಲ್ಲದೂ ಕೂಡ ನೀವು ಮಾಡ್ತಿರ್ತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು. ಹಾಗಾಗಿ ನೀವು ಅದನ್ನ ಬಳಸ್ಕೊಳ್ತಕ್ಕಂಥದ್ದು ತುಂಬಾ ಅತ್ಯವಶ್ಯಕವಾಗಿದೆ. ವಿಶೇಷವಾಗಿ ಶಿಕ್ಷಣ ಪಡೆಯಬೇಕು, ಶಿಕ್ಷಣ ಪಡೆದರೆ ಮಾತ್ರ ಸಮಾನತೆ ಸಿಗುತ್ತೆ. ಶಿಕ್ಷಣ ನಂತರ ಉದ್ಯೋಗ ಅವಕಾಶವನ್ನು ಪಡೆಯಬೇಕು. ಯಾವ ಹೆಣ್ಣಿನ ಕೈಯಲ್ಲಿ ಆರ್ಥಿಕ ಉತ್ಪಾದನೆ ಇದೆ, ಉದಾಹರಣೆಗೆ ಯಾವುದೋ ಮನೆಯಲ್ಲಿ ಹೆಣ್ಮಗಳು ಕೈಯಲ್ಲಿ ಹಣಕಾಸಿನ ಸವಲತ್ತಿಲ್ಲ ಅಂತ ಅಂದ್ಕೊಳ್ಳಿ, 10,000 ರೂಪಾಯಿ ಸಂಬಳ ಬರ್ತಕ್ಕಂಥ ಉದ್ಯೋಗ ಇದೆ ಅಂದ್ರೆ ಆ ಹೆಣ್ಣಿನ ಮಾತಿಗೆ ಕೊಡ್ತಕ್ಕಂಥ ಬೆಲೆನೇ ಬೇರೆ, ಬರಿಗೈಯಲ್ಲಿ ಇರ್ತಕ್ಕಂತಹ ಹೆಣ್ಣಿನ ಮಾತಿಗೆ ಕೊಡ್ತಕ್ಕಂಥ ಬೆಲೆನೇ ಬೇರೆ. ಆದ್ರೆ ಉದ್ಯೋಗವನ್ನು ಮಾಡಿ ಹಣಕಾಸಿನ ಉತ್ಪಾದನೆ ಮಾಡ್ತಕ್ಕಂಥ ಹೆಣ್ಣಿನ ಮಾತಿಗೆ ಕೊಡ್ತಕ್ಕಂತಹ ಬೆಲೆನೇ ಬೇರೆ. ಅಂದ್ರೆ ಒಂದು ಹೆಣ್ಣು 4 ಹಸು ಸಾಕೊಂಡಿದ್ದಾರೆ ಅಂತ ಅನ್ಕೊಳ್ರಿ, ಆ ಹೆಣ್ಣನ್ನ ಹಾಲನ್ನ ಹಾಕಿ ಪೇಮೆಂಟ್ ತಿಂಗಳಿಗೆ 30,000 40,000 ಬರುತ್ತೆ ಅಂದ್ರೆ ಅವ್ರ ಮಾತಿನ ಬೆಲೆನೇ ಬೇರೆ. ಏನಿಲ್ಲ ಬಗೆ ಇದ್ದಾರೆ ಅಂದ್ರೆ ಆ ಹೆಣ್ಣು ಮಾತಿನ ಬೆಲೆನೇ ಬೇರೆ ಇರುತ್ತೆ. ಹೀಗಾಗಿ ಎಲ್ಲಿ ಹೆಣ್ಣು ಶಿಕ್ಷಣವನ್ನು ಪಡೆದು ಆರ್ಥಿಕವಾಗಿ ಸ್ವಾವಲಂಬಿ ಆಗ್ತಾರೆ ಆವಾಗ ಮಾತ್ರ ಅವರಿಗೆ ಸಮಾನತೆ ಅಂತಕ್ಕಂಥದ್ದು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು 1974ರ ಸಮಾನತೆಯ ವರದಿ ಮತ್ತು ಅದರ ಇಂಪಾರ್ಟೆನ್ಸ್, ಮಹತ್ವ ಅಂತಕ್ಕಂಥದ್ದನ್ನ ಕಾಣಬಹುದು. ನೆಕ್ಸ್ಟ್ ಹೆಡಿಂಗ್ ಮಹಿಳಾ ಸಬಲೀಕರಣ, ವುಮನ್ ಎಂಪವರ್ಮೆಂಟ್. ಮಹಿಳಾ ಸಬಲೀಕರಣ, ಮಹಿಳಾ ಸಬಲೀಕರಣ, ವುಮನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ. ಕೇಳಬಹುದು ಎಕ್ಸಾಂಪಲ್ 2 ಮಾರ್ಕ್ಸ್ಗೆ ಮಹಿಳಾ ಸಬಲೀಕರಣ ಎಂದರೆ ಅಂತ ಪ್ರಶ್ನೆ ಬರುತ್ತೆ 2 ಮಾರ್ಕ್ಸ್ಗೆ. ಮಹಿಳಾ ಸಬಲೀಕರಣ ಅಂದ್ರೆ ಬೇರೆ ಏನಲ್ಲ, ಪುರುಷ ಸಮಾನ ಅವಕಾಶ ಕಲ್ಪಿಸಿಕೊಡೋದು. ಮಹಿಳೆಯರಿಗೆ ಪುರುಷ ಸಮಾನ ಅವಕಾಶ ಕಲ್ಪಿಸಿಕೊಡುವುದೇ, ಗೌರವವನ್ನು ನೀಡುವುದೇ, ಸ್ಥಾನಮಾನಗಳನ್ನು ನೀಡುವುದೇ ಮಹಿಳಾ ಸಬಲೀಕರಣ. ಮಹಿಳೆಯರ ಯಾಕೆ ಸಬಲೀಕರಣ ಮಾಡಬೇಕು? ಮಹಿಳೆಯನ್ನ ಯಾಕೆ ಸಬಲೀಕರಣ ಮಾಡಬೇಕು? ಮಹಿಳೆ ಅಬಲೆಯಾಗಿದ್ದಾರೆ. ಸುಮಾರು ಸಾವಿರಾರು ವರ್ಷಗಳಿಂದ, ತಲತಲಾಂತರದಿಂದ ಹೆಣ್ಣು ನಮಗೆ ಆಚರಣೆ ಇದೆ. ಮಕ್ಕಳಾಗಿದ್ದಾಗ ಅಂದ್ರೆ ಬಾಲ್ಯದಲ್ಲಿ ತಂದೆ ತಾಯಿಗಳ ಆಶ್ರಯದಲ್ಲಿ, ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ. ದೊಡ್ಡ ಗಂಟೆ ಬಾಲ್ಯದಲ್ಲಿ ಹೆಣ್ಣು ಯಾರ ಆಶ್ರಯದಲ್ಲಿ? ತಂದೆ ತಾಯಿಯ ಆಶ್ರಯದಲ್ಲಿ. ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಇರಬೇಕು, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರಬೇಕು. ಹೆಣ್ಣು ಯಾವ ಹಂತದಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ, ಸಮಾನತೆ ಇಲ್ಲ, ತಾನು ಸ್ವಚ್ಛಂದವಾಗಿ ಬದುಕಬಹುದು ಅಂತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಬಹುದು ಅಂತಕ್ಕಂತಹ ಅವಕಾಶವನ್ನ ಹೆಣ್ಣಿಗೆ ಕಲ್ಪಿಸಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕು, ಹೆಣ್ಣಿಗೆ ಸಮಾನತೆಯನ್ನು ಕೊಡಬೇಕು, ಸಬಲೀಕರಣವನ್ನ ಮಾಡಬೇಕು ಅಂತಕ್ಕಂಥದ್ದು ತುಂಬಾ ಅವಶ್ಯಕತೆ ಇರತಕ್ಕಂಥದ್ದು. ಹಾಗಾಗಿ ಮಹಿಳಾ ಸಬಲೀಕರಣ ಅಂದ್ರೆ ಪುರುಷ ಸಮಾನ ಅವಕಾಶ ಕಲ್ಪಿಸಿಕೊಡುವುದೇ ಮಹಿಳಾ ಸಬಲೀಕರಣ ಎಂದು. ಮಹಿಳೆಯ ಕೈಗೆ ಅಧಿಕಾರ ನೀಡುವುದೇ ಮಹಿಳಾ ಸಬಲೀಕರಣ. ಮಹಿಳೆಯ ಕೈಗೆ ಅಧಿಕಾರವನ್ನು ನೀಡುವುದೇ ಮಹಿಳಾ ಸಬಲೀಕರಣ. ಬರ್ಕೊಳ್ಳಿ ಪ್ರಶ್ನೆ, ಮಹಿಳಾ ಸಬಲೀಕರಣ ಎಂದರೆ ಪ್ರಶ್ನೆ ಮಹಿಳಾ ಸಬಲೀಕರಣ ಎಂದರೇನು? ಆನ್ಸರ್ ಮಹಿಳೆಯ ಕೈಗೆ
ಅಧಿಕಾರವನ್ನು ನೀಡುವುದೇ ಮಹಿಳೆಯ ಕೈಗೆ ಅಧಿಕಾರವನ್ನು ನೀಡುವುದೇ ಮಹಿಳೆಯ ಕೈಗೆ ಅಧಿಕಾರವನ್ನು ನೀಡುವುದೇ ಮಹಿಳಾ ಸಬಲೀಕರಣ ವುಮನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣ ಎನ್ನುವರು ಮಹಿಳೆಯ ಕೈಗೆ ಅಧಿಕಾರವನ್ನು ನೀಡುವುದೇ ಮಹಿಳಾ ಸಬಲೀಕರಣ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು ಮಹಿಳೆಯ ಕೈಗೆ ಅಧಿಕಾರವನ್ನು ನೀಡುವುದೇ ಮಹಿಳಾ ಸಬಲೀಕರಣ ಎನ್ನುವರು ಇನ್ನೊಂದು ಅರ್ಥದಲ್ಲಿ ಪುರುಷ ಸಮಾನ ಮಹಿಳೆಯರಿಗೆ ಪುರುಷ ಸಮಾನ ಅವಕಾಶ ಕಲ್ಪಿಸಿಕೊಡಲು ಮಹಿಳೆಯರಿಗೆ ಪುರುಷ ಸಮಾನ ಅವಕಾಶ ಕಲ್ಪಿಸಿಕೊಡಲು ಕೈಗೊಂಡಿರುವ ಎಲ್ಲ ಯೋಜನೆಗಳನ್ನು ಮಹಿಳಾ ಸಬಲೀಕರಣ ವುಮನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣ ಎನ್ನುವರು ಎರಡರ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಮಹಿಳಾ ಸಬಲೀಕರಣ ಎಂದರೆ ನೆಕ್ಸ್ಟ್ ಅಡಿ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಸ್ಟ್ರಾಟಜೀಸ್ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಪ್ರಮುಖವಾಗಿ 3 ರೀತಿಯಲ್ಲಿ ಮಹಿಳೆಯರನ್ನ ಸಬಲೀಕರಣ ಮಾಡಬಹುದು ಎಂಪವರ್ ಮಾಡಬಹುದು ಅದರ ಮೊದಲಾಗಿ ಕಾನೂನಾತ್ಮಕ ತಂತ್ರಗಳು ಅದರಲ್ಲಿ ಮೊದಲಾಗಿ ಕಾನೂನಾತ್ಮಕ ತಂತ್ರಗಳಲ್ಲಿ ಮೊದಲಾಗಿ ಹಿಂದೂ ವಿವಾಹ ಕಾಯ್ದೆ ಹಿಂದೂ ವಿವಾಹ ಕಾಯ್ದೆ 1955 1955ರಲ್ಲಿ ಹಿಂದೂ ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದರು ಈ ಕಾಯ್ದೆ ಏನಪ್ಪ ಮಾಡ್ತಾ ಮಹಿಳೆಯರಿಗೆ ಸಬಲೀಕರಣ ಮಾಡ್ತಪ್ಪ ಅಂತ ಹೇಳಿದ್ರೆ ಇದಕ್ಕೂ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ಒಬ್ಬ ಪುರುಷ 2-3 ಜನ ಬದಲಾಗ್ತಾ ಇದ್ದಾರೆ ಬಹು ಪತ್ನಿತ್ವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬಹು ಪತ್ನಿತ್ವ ಒಬ್ಬ ಪುರುಷ ಇದ್ದಾನೆ ನಾನು ಹೇಳ್ತಾ ಇದ್ದೆ ಯಾವ್ದಾದ್ರು ಮೊದಲನೇ ವ್ಯವಸ್ಥೆಯಲ್ಲಿ ಸಾಮಾಜಿಕವಾಗಿರ್ತಕ್ಕಂತಹ ಘನತೆ ಗೌರವವನ್ನು ಹೊಂದಲಿಕ್ಕೆ ಕೆಲವೊಬ್ರು 2-3 ಜನ ಬದಲಾಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲಿ ಶೋಷಣೆ ಆಗ್ತಾ ಇದೆ ಮೊದಲನೇ ಹೆಂಡತಿ 2ನೇ ಹೆಂಡತಿ 3ನೇ ಹೆಂಡತಿಗೆ ಸಮಾನವಾಗಿ ಅವಕಾಶವನ್ನು ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ಎಲ್ಲ ಸೌಲಭ್ಯಗಳನ್ನು ಸಮಾನವಾಗಿ ಹಂಚಕ್ಕಾಗ್ತಿರಲಿಲ್ಲ ಅವರವರನ್ನೇ ಕಿತ್ತಾಟ ಬಡಾಟ ಹೊರಟಾಟ ಇಂತಹ ಕಾರಣದಿಂದಲೇ ಸರ್ಕಾರ 1955ರಲ್ಲಿ ಹಿಂದೂ ವಿವಾಹ ಕಾಯ್ದೆಯನ್ನು ತಂದು ಒಬ್ಬ ಪುರುಷ ಒಬ್ಬಳನ್ನ ಬದಲಾಗಬೇಕು ಹೆಚ್ಚುವರಿಯಾಗಿ ಮದುವೆಯಾಗಿರ್ತಕ್ಕಂಥ ಹೆಂಡತಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾನ್ಯತೆ ಇಲ್ಲ ಅಂತಕ್ಕಂಥ ಕಾನೂನನ್ನು ಜಾರಿಗೆ ತಂದು ಮುಂದುವರೆದು ಯಾವುದಾದ್ರೂ ಅಂತರ್ಜಾತಿ ವಿವಾಹ ಆದ್ರೆ ಹೆಣ್ಣು ಬೇರೆ ಜಾತಿಯವರು ಮದುವೆ ಆದ್ರೆ ತನ್ನ ತಂದೆಯಿಂದ ತನ್ನ ತಂದೆ ಆಸ್ತಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾನ್ಯತೆ ಅಂತ ಕಂಡಿರಲಿಲ್ಲ ಅಂದ್ರೆ ತನ್ನ ಎಲ್ಲ ಪ್ರಾಪರ್ಟಿಯನ್ನ ತನ್ನ ಜಾತಿ ಬಿಟ್ಕೊಡ್ಬೇಕಾಗಿದೆ ಅಂತರ್ಜಾತಿ ಮ್ಯಾರೇಜ್ ಆದಾಗ ತನ್ನದಿರ್ತಕ್ಕಂಥ ಎಲ್ಲ ಸವಲತ್ತನ್ನ ತನ್ನ ಜಾತಿಗೆ ಬಿಟ್ಕೊಡ್ತಕ್ಕಂತಹ ನಿರ್ಬಂಧ ಇರ್ತಕ್ಕಂಥದನ್ನ ಕಾಣಬಹುದು ಈ ಕಾನೂನಿನ ಮುಖಾಂತರ ಯಾವುದೇ ಪುರುಷ ಯಾವುದೇ ಮಹಿಳೆ ಯಾವುದೇ ಜಾತಿ ಧರ್ಮ ಭಾಷೆ ಜನಾಂಗದ ಪುರುಷನನ್ನ ಮಹಿಳೆಯನ್ನ ಮದುವೆ ಆಗಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಸಿಕ್ತು ಜೊತೆಗೆ ಒಬ್ಬರನ್ನೇ ಮದುವೆ ಆಗತಕ್ಕಂತಹ ನಿಯಮಗಳು ಎರಡನೇದಾಗಿ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಉತ್ತರಾಧಿಕಾರಿ 1956 ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 1956 ಇದಕ್ಕೆ ಮುಂಚೆ ಏನಂತ ಹೇಳಿದ್ರೆ ಯಾವುದೇ ದಂಪತಿಗೆ ಸಂತಾನ ಇಲ್ಲ ಅಂತ ಹೇಳಿದ್ರೆ ಅವರ ಆಸ್ತಿ ಅಂತಕ್ಕಂಥ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ವಿಶೇಷವಾಗಿ ಮುಂದುವರಿತ ಯಾವುದೇ ಹೆಣ್ಣು ಹಂಗೆ ಇದ್ದು ಸನ್ಯಾಸಿಯಾಗಿದ್ದು ವಿವಾಹ ಆಗದಿನ ಹಂಗೆ ಇದ್ದು ದತ್ತು ಮಕ್ಕಳನ್ನ ತಗೊಂಡು ಸಾಕೊಂಡು ತನ್ನ ಜೀವನವನ್ನು ನಿರ್ವಹಣೆ ಮಾಡಬಹುದಾಗಿತ್ತು ತನ್ನ ನಂತರದ ಉತ್ತರಾಧಿಕಾರಿ ಅಂತೇಳಿ ಅವರನ್ನ ನೇಮಕ ಮಾಡಬಹುದು ಆದ್ರೆ ಈ ಮೊದಲು ಏನು ಬ್ರಿಟಿಷ್ ಸರ್ಕಾರ ಆಡಳಿತ ಇದ್ದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಕಾನೂನನ್ನೇ ತಂದಿತು ಡಾಲೋಸಿ ಅಂತಕ್ಕಂತಹ ವ್ಯವಸ್ಥೆನೆಲ್ಲ ಕೂಡ ಗಮನಿಸಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ವಿಚಾರಗಳ ಇತಿಹಾಸದಲ್ಲಿ ಓದಿರ್ತಕ್ಕಂಥದನ್ನ ಕಾಣಬಹುದು ಅವ್ರ ಮಕ್ಕಳಿಗೆ ಇರ್ತಕ್ಕಂಥ ಸನ್ನಿವೇಶದಲ್ಲಿ
ಹೀಗೆ ಸರ್ಕಾರಿ ಮಟ್ಟದಲ್ಲಿ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ, ಯಾರಿಗಾದ್ರೂ ಮಕ್ಕಳಿಲ್ಲ ಅಂದ್ರೆ ದತ್ತು ಮಕ್ಕಳನ್ನ ಪಡ್ಕೋಬಹುದು. ನಾನು ಮದುವೆ ಆಗಿಲ್ಲ ಅಂದಿದ್ದೀನಿ ಅಂತ ಹೇಳಿದ್ರೆ ನಾನು ಕೂಡ ದತ್ತು ಮಗುವನ್ನ ಪಡೆದು ಅದನ್ನ ಸಾಕಿ ಅದರ ಪೋಷಕರಾಗಬಹುದು, ಹೆಣ್ಮಕ್ಳಾಗಬಹುದು ಅಥವಾ ಗಂಡು ಮಕ್ಕಳಾಗಬಹುದು. ವಿಶೇಷವಾಗಿ ಹೆಣ್ಮಕ್ಳಿಗೆ ಈ ರೀತಿಯಾಗಿರ್ತಕ್ಕಂಥ ಸವಲತ್ತನ್ನ ಈ ಕಾಯ್ದೆ ಜಾರಿಯಾಗುವ ಮೂಲಕ ನಮ್ಮ ಉತ್ತರಾಧಿಕಾರಿಗಳನ್ನ ಆಯ್ಕೆ ಮಾಡಲಿಕ್ಕೆ ಮುಕ್ತವಾಗಿರ್ತಕ್ಕಂತಹ ಸ್ವಾತಂತ್ರ್ಯವನ್ನ ತಂದುಕೊಡ್ತು. ನೆಕ್ಸ್ಟ್ ಆಗಿ ಮೂರನೇದಾಗಿ ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ. ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ. ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ 1956. ಅದು ಕೂಡ 1956 1956 ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ 1956. ದತ್ತು ತಗೋಬಹುದು ನೋಡ್ರಿ, ಹಿಂದೂ ಆಗಿರ್ತಕ್ಕಂಥವ್ರು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ದತ್ತು ಮಕ್ಕಳನ್ನ ಪಡಿಬಹುದು, ದತ್ತು ಮಕ್ಕಳನ್ನ ಹೊಂದಬಹುದು. ಜೊತೆಗೆ ಜೀವನಾಂಶ ಯಾರು ಹೆಣ್ಮಕ್ಳಿದ್ದಾರೆ ಮದುವೆ ಆಗದ ಹಂಗೆ ಇದ್ರೆ ಮತ್ತಿರ್ಲಿಲ್ಲ ಜೀವನಾಂಶ ಕೊಡ್ಬೇಕು ಅಂತ ಹೇಳಿದ್ರೆ ಈ ಕಾಯ್ದೆ ಪ್ರಕಾರ 1956 ಯಾರು ಹೆಣ್ಣು ಮದುವೆ ಆಗಿರ್ತಾರೆ ತನ್ನ ತಂದೆಯ ಆಸ್ತಿಯಲ್ಲಿ ಸಮನಾಗಿ ಜೀವನಾಂಶವನ್ನ ಪಡ್ಕೋಬಹುದು ಅಂತಕ್ಕಂಥ ಅವಕಾಶವನ್ನ ಈ ಕಾಯ್ದೆ ತಂದುಕೊಡ್ತು. ಹಿಂದೂ ದತ್ತು ಮತ್ತು ಜೀವನಾಂಶ ಕಾಯ್ದೆ ಅಂದ್ರೆ ಹೆಣ್ಮಕ್ಳು ಸಮಾಜದಲ್ಲಿ ಮದುವೆ ಆಗದ ಹಂಗೆ ಉಳಿದು ಅಂತ ಹೇಳಿದ್ರೆ ಸನ್ಯಾಸಿ ಆಗಿದ್ರು ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಅವರು ತಮ್ಮ ಜೀವನ ನಿರ್ವಹಣೆಗಾಗಿ ತಮ್ಮ ತಂದೆಯ ಆಸ್ತಿಯಲ್ಲಿ ಜೀವನಾಂಶವನ್ನ ಪಡ್ಕೊಳ್ಳಿಕ್ಕೆ ಈ ಕಾಯ್ದೆ 1955 ದತ್ತು ಮತ್ತು ಜೀವನಾಂಶ ಕಾಯ್ದೆ ಸಮಾನತೆಯನ್ನು ಅವಕಾಶವನ್ನ ತಂದುಕೊಡ್ತು. ನೆಕ್ಸ್ಟ್ ಆಗಿ 1900 ವರದಕ್ಷಿಣೆ ನಿಷೇಧ ಕಾಯ್ದೆ. ವರದಕ್ಷಿಣೆ ನಿಷೇಧ ಕಾಯ್ದೆ 1984. ವರದಕ್ಷಿಣೆ ನಿಷೇಧ ಕಾಯ್ದೆ. ವರದಕ್ಷಿಣೆ ನಿಷೇಧ ಕಾಯ್ದೆ 1984. ವರದಕ್ಷಿಣೆ ನಿಷೇಧ ಕಾಯ್ದೆ 1984ರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ವರದಕ್ಷಿಣೆ ಅಂತ ಕೇಳಬಹುದು ಎಕ್ಸಾಮ್ ಅಲ್ಲಿ. ಏನಪ್ಪ ವರದಕ್ಷಿಣೆ ಅಂತ ಹೇಳಿದ್ರೆ ವಿವಾಹ ಸಂದರ್ಭದಲ್ಲಿ ವಧುವಿನ ಕಡೆಯವರು ವರನ ಕಡೆಯವರಿಗೆ ನೀಡುವ ಬೆಲೆಬಾಳುವ ವಸ್ತು, ಹಣ, ಆಭರಣ, ಸ್ಥಿರ ಚರ ಆಸ್ತಿಗಳನ್ನೇ ವರದಕ್ಷಿಣೆ ಅಂತ ಹೇಳ್ತೀನಿ. ವಿವಾಹ ಸಂದರ್ಭದಲ್ಲಿ ವಧುವಿನ ಕಡೆಯವರು ವರನ ಕಡೆಯವರಿಗೆ ನೀಡುವ ಬೆಲೆಬಾಳುವ ವಸ್ತು, ಆಭರಣ, ಸ್ಥಿರ ಚರ ಆಸ್ತಿ. ಸ್ಥಿರ ಅಂದ್ರೆ ಒಂದು ಸೈಟ್ ಆಗಿರ್ಬೋದು ಅಥವಾ ಒಂದು ತೋಟ ಆಗಿರ್ಬೋದು ಅಥವಾ ಒಂದು ಮನೆ ಆಗಿರ್ಬೋದು. ಚರ ಅಂತ ಹೇಳಿದ್ರೆ ಕಾರು, ಮೊಬೈಲ್, ಅದೇ ರೀತಿ ಬಂಗಾರದ ಐಟಮ್ಗಳಾಗಿರ್ಬೋದು ಅಥವಾ ಬೆಲೆ ಬಾಳತಕ್ಕಂತಹ ಇನ್ನಿತರ ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳಾಗಿವೆ. ಈ ರೀತಿ ಸ್ಥಿರ ಚರವಾಗಿರ್ತಕ್ಕಂಥ ಆಸ್ತಿಯನ್ನ, ವಸ್ತುಗಳನ್ನ, ಪ್ರಾಪರ್ಟಿಯನ್ನ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರಿಗೆ ಕೊಡ್ತಕ್ಕಂಥದ್ದೇ ವರದಕ್ಷಿಣೆ. ಈ ರೀತಿಯ ಆಚರಣೆ ವರದಕ್ಷಿಣೆ ಕೊಡಲು ತಪ್ಪು, ತಗೊಳ್ಳೋದು ತಪ್ಪು ಅಂತ ಹೇಳಿ 1984 69 ತಿದ್ದುಪಡಿ ಮಾಡಿ 84ರಲ್ಲಿ ಕಡ್ಡಾಯವಾಗಿ ಯಾರು ಕೂಡ ಕೊಡೋದಿಲ್ಲ, ಯಾರು ಕೂಡ ಇಸ್ಕೊಳ್ಳೋದಿಲ್ಲ. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಆದಷ್ಟು ವರದಕ್ಷಿಣೆ ಕಿರುಕುಳದ ಪ್ರಕರಣಗಳು ಕಡಿಮೆ ಆಗಲಿಕ್ಕೆ ಪ್ರಾರಂಭ. ನಿಲ್ಲಿಲ್ಲ, ಇವತ್ತು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ. ಆಗ ಅದರ ಪ್ರಮಾಣ ಹಂತವಾಗಿ ಕ್ಷೀಣಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಕಾನೂನಿಗೆ ರಕ್ಷಣೆ ಇದೆ, ಹೆಣ್ಣಿಗೆ ಸಮಾನತೆಯನ್ನು ಕೊಡಲಿಕ್ಕೆ ಈ ಕಾನೂನು ಅಂತಕ್ಕಂಥದ್ದು ಬದಲಾಗಿದೆ. ಈಗೆಲ್ಲ ವಧುದಕ್ಷಿಣೆ ಬಂದಿದೆ, ನೀವೆಲ್ಲ ಇತ್ತೀಚೆಗೆ ಗಮನಿಸಬಹುದು. ವಧುದಕ್ಷಿಣೆ ಚೇಂಜ್ ಆಗಿದೆ ಟ್ರೆಂಡ್. ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಹೆಣ್ಣಿದೆ, ಸುಂದರವಾದ ಸುಸಂಸ್ಕೃತ ಸಂಸಾರವಾದ ಒಂದು ಹೆಣ್ಣಿದೆ ಅಂದ್ರೆ ಕೇಳಕ್ ಹೋಗ್ತಾರೆ, ಮಾಡ್ಕೊಳ್ಳಿ ಮದುವೆ ಆಗಿಲ್ಲ, ನಾನು ಈ ವರ್ಷ ಮಾಡಲ್ಲ, ಈ ವರ್ಷ ನಾನು ಮನೆ ಕಟ್ಟಬೇಕು ಅಂತಿದ್ದೀನಿ, ದುಡ್ಡಿಲ್ಲ, ಬೇರೆ ಏನಾದ್ರು ಕಾರಣ ಹೇಳಿದ್ರೆ ತಂದೆ ವಧುವಿನ ತಂದೆ ಬೇಕಾದ್ರೆ ದುಡ್ಡು ಬೇಕಾದ್ರೆ ನಾವು ಕೊಡ್ತೀವಿ, ಮದುವೆ ನಾವೇ ಮಾಡ್ಕೊಳ್ತೀವಿ, ನಿಮಗೆ ಮಗಳಿಗೆ ಬಂಗಾರ ಹಾಕ್ತೀವಿ, ಬೇಕು ಅಂದ್ರೆ ನಿಮಗೂ ಬಂಗಾರ ಕೊಡ್ತೀವಿ, ನಿಮ್ಮ ಮನೆಯವ್ರಿಗೂ ಕೂಡ ಬಂಗಾರ ಕೊಡ್ತೀವಿ, ಹೇಳ್ಕೊಡ್ರಿ. ಪರಿಸ್ಥಿತಿ ಬದಲಾವಣೆ ಆಗಿದೆ, ಚೇಂಜ್ ಆಗಿದೆ. ನಾವು ಈ ವರ್ಷ ಮಾಡಲ್ಲ, ನಮಗೆ ಖರ್ಚು ಗೊತ್ತಿಲ್ಲ, ಬೇಕಾಗಿಲ್ಲ, ಪರವಾಗಿ ನಾವು 1 ಲಕ್ಷ 2 ಲಕ್ಷ 5 ಲಕ್ಷ ನಾವೇ ದುಡ್ಡು ಕೊಡ್ತೀವಿ, ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಬೇಕ್ರಿ ಅಂತಕ್ಕಂತಹ ಪ್ರಯತ್ನ ನಡೀತಿರ್ತಕ್ಕಂಥದ್ದನ್ನ ಕಾಣಬಹುದು. ಏನು ವರದಕ್ಷಿಣೆಯ ಪ್ರಕರಣಗಳ ಸಂಖ್ಯೆ ಇತ್ತೀಚಿನ ದಿನಮಾನದಲ್ಲಿ ಕಡಿಮೆ ಆಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ವಾತಾವರಣ ಬದಲಾಗಿ ವಧುದಕ್ಷಿಣೆ ಅಂತಕ್ಕಂಥದ್ದು ಕೂಡ ಆಗ್ತದೆ. ಈ ನಡುವೆ ಕೆಲವೆಡೆ ಈಗಲೂ ಕೂಡ ಹೆಣ್ಣನ್ನ ಪೀಡಿಸ್ತಕ್ಕಂತಹ ಪ್ರಕರಣಗಳು ಆಗಿದ್ದಾಗೆ ಆಗ್ತದೆ. ಮದುವೆ ಆಗಬೇಕಾಗಿ ವರದಕ್ಷಿಣೆ ಕೊಡ್ತೀವಿ ಅಂತ ಮದುವೆ ಆದ್ಮೇಲೆ ಮತ್ತೆ ಟಾರ್ಗೆಟ್ ಅನ್ನ ಗಂಡಿನ ದುಶ್ಚಟ ಏನಿದೆ, ಇಸ್ಪೆಟ್ ಆಟ ಆಗಿರ್ಬೋದು, IPL ಬೆಟ್ಟಿಂಗ್ ಆಗಿರ್ಬೋದು, ರೇಸ್ ಕೋರ್ಸ್ ಆಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಚಟಗಳಿಗೆ ದುಡ್ಡನ್ನ ತಗೊಂಬರ್ತಕ್ಕಂಥ ಡಿಮ್ಯಾಂಡ್ಸ್ ಜಾಸ್ತಿಯಾಗಿ ಹೆಣ್ಣನ್ನ ತೊಂದರೆ ಕೊಡ್ತಾ ಇದ್ದಾರೆ. ಇದು ಕೂಡ ಏನು ಅಪರಾಧ ಆಗುತ್ತೆ ವರದಕ್ಷಿಣೆ ಕೊಡೋದು. ನೆಕ್ಸ್ಟ್ ಮುಂದುವರಿತಾ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005. ಕೌಟುಂಬಿಕ ದೌರ್ಜನ್ಯ ತಡೆ
ಕಾಯ್ದೆ, ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005. ಈ ಬರ್ತಿರ್ತಕ್ಕಂಥ ಕಾನೂನಲ್ಲಿ ಯಾವ್ದನ್ನಾದ್ರೂ ಕೂಡ ಒಂದನ್ನ ಕೇಳಬಹುದು ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೊಳ್ರಿ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005. ಹೆಣ್ಣಿಗೆ ನಮ್ಮ ಸಮಾಜದಲ್ಲಿ ಅತ್ಯಂತ ಬಹಳ ಗೌರವವಿದೆ. ಬೇರೆ ಮನೆಯ ಹೆಣ್ಮಕ್ಳ ಮೇಲೆ ಯಾರು ಕೂಡ ಅಷ್ಟವಾಗಿ ಅನಾವಶ್ಯಕವಾಗಿ ತೊಂದರೆ ಕೊಡಲ್ಲ, ಅತ್ಯಂತ ಗೌರವದಿಂದ ನಡ್ಕೊಂತಾರೆ. ಆದ್ರೆ ನಮ್ಮ ಮನೆಯ ಹೆಣ್ಮಕ್ಳಿಗೆ ಬೇರೆ ಮನೆ ತೊಂದರೆ ಕೊಡಲ್ಲ, ನಾವೇ ತೊಂದರೆ ಕೊಡಲ್ಲ. ನಮ್ಮ ಮನೆ ಹೆಣ್ಣನ್ನ ನಾವೇ ಅಪಮಾನ ಮಾಡ್ತೀವಿ, ನಿಂದನೆ ಮಾಡ್ತೀವಿ, ಶೋಷಣೆ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಜಾರಿ ಮಾಡಿದೆ. ಹೆಣ್ಣನ್ನ ತನ್ನ ಗಂಡನೇ ಶೋಷಣೆ ಮಾಡ್ತಾನೆ, ಬೇರೆ ಮನೆ ಮಾಡಲ್ಲ. ತನ್ನ ಅತ್ತೆ, ತನ್ನ ಮಾವ, ತನ್ನ ಅತ್ತೆ ಅಥವಾ ತನ್ನ ಬಾಬಾಯಿನ ಈ ರೀತಿ ಅತ್ಯಂತ ಕ್ಲೋಸ್ ಬ್ಲಡ್ ರಿಲೇಟಿವ್ಸ್, ಹತ್ತಿರದ ರಕ್ತ ಸಂಬಂಧಿಗಳೇ ಹೆಣ್ಣನ್ನ ಶೋಷಣೆ ಮಾಡತಕ್ಕಂಥ ಪ್ರಕರಣಗಳು ಹೆಚ್ಚು ಆಗ್ತಿರೋದ್ರಿಂದ ಸರ್ಕಾರ 2005 ಇಸ್ವಿಯಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನ ಸರ್ಕಾರ ಜಾರಿಗೆ ತಂತು. ಈ ಕಾಯ್ದೆ ಪ್ರಕಾರ ಯಾರಾದ್ರೂ ಹೆಣ್ಮಕ್ಳಿಗೆ ಆಕೆ ಗಂಡ, ಅವರ ಮಾವ, ಅವರ ಅತ್ತೆ, ಅವರ ನಾದಿನಿ, ಅವರ ಬಾಬಾಯಿನ ಯಾರಾದ್ರೂ ಕೂಡ ಟಾರ್ಚರ್ ಕೊಟ್ರೆ ಈ ಕಾಯ್ದೆ ಪ್ರಕಾರ ದಂಡ ಅಥವಾ ಶಿಕ್ಷಾರ್ಹ ಏನು ಅಪರಾಧ ಆಗಿರ್ತಕ್ಕಂತಹ ಹಿನ್ನೆಲೆ, ಅದರ ಗಂಭೀರತೆ, ಅದರ ಸ್ವರೂಪವನ್ನು ನೋಡಿಕೊಂಡು ಶಿಕ್ಷೆಯನ್ನು ಕೊಡ್ತಕ್ಕಂಥದನ್ನ ಕಾಣುತ್ತೆ. ಇಷ್ಟು ಮಹಿಳಾ ಸಬಲೀಕರಣದ ಕಾನೂನಾತ್ಮಕ ತಂತ್ರಗಳು. ಎರಡನೇ ಪಾಯಿಂಟ್ ಸಾಮಾಜಿಕ ತಂತ್ರಗಳು. ಎರಡನೇದಾಗಿ ಸೋಷಿಯಲ್ ಸ್ಟ್ರಾಟಜಿ, ಸಾಮಾಜಿಕ ತಂತ್ರಗಳು. ಸಾಮಾಜಿಕ ತಂತ್ರಗಳು, ಸೋಷಿಯಲ್ ಸ್ಟ್ರಾಟಜಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಸಾಮಾಜಿಕ ತಂತ್ರದಲ್ಲಿ ಏನ್ ಮಾಡ್ತಿದೆ ಸರ್ಕಾರ ಹೇಳಿದ್ರೆ ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ. ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ, ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳ ಜಾರಿಯನ್ನು ಮಾಡಿದೆ ಸರ್ಕಾರ. ಮಹಿಳಾ ಕಲ್ಯಾಣ ಕಾರ್ಯಕ್ರಮ ಅಂದ್ರೆ ಮಹಿಳೆಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಫೆಸಿಲಿಟಿ ನಮ್ಮ ಗಲಾಟೆ ಹೋಗಿದ್ದಾರೆ, ಅವರಿಗೆ ಫ್ರೀಯಾಗಿ ಗಲಾಟೆಯನ್ನ ಕಡಿಮೆ ರೇಟಲ್ಲಿ ಕೊಡ್ತಕ್ಕಂಥದ್ದು. ಮಹಿಳೆ ಹಸುವನ್ನ ಸಾಕ್ತಾರೆ, ಸರಳವಾಗಿ ಉಚಿತವಾಗಿ ಹಸುವನ್ನ ಕೊಡ್ತಕ್ಕಂಥದ್ದು. ಕುರಿಯನ್ನ ಸಾಕ್ತಾರೆ, ಕೋಳಿ ಸಾಕಾಣಿಕೆಯನ್ನ ಮಾಡ್ತಾರೆ, ಬ್ಯೂಟಿ ಪಾರ್ಲರ್ ಅನ್ನ ಮಾಡ್ತಾರೆ, ಅಥವಾ ಏನೋ ಕೈಯಲ್ಲಿ ಏನೋ ಇನ್ನಿತರ ರೀತಿಯಾಗಿರ್ತಕ್ಕಂಥ ಯಾವ್ದಾದ್ರು ಗೃಹೋಪಯೋಗಿ ವಸ್ತುಗಳನ್ನ ಮಾಡ್ತಾರೆ. ಡೆಕೋರೇಷನ್ ಅಂದ್ರೆ ಸುಂದರವನ್ನ ಮಾಡತಕ್ಕಂಥ ಕೆಲಸಗಳನ್ನ ಮನೆಯೊಳಗೆ ಗೃಹೋಪಯೋಗಿ ವಸ್ತುಗಳಿಂದ ಕಸದಿಂದ ರಸ, ವೇಸ್ಟ್ ಬಟ್ಟೆಯನ್ನ ಅದನ್ನೇ ಡೆಕೋರೇಷನ್ ಮಾಡತಕ್ಕಂತಹ ಟೆಕ್ನಾಲಜಿ ಅಂದ್ರೆ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂತಹ ಅವರಿಂದ ತಯಾರಾಗಿರ್ತಕ್ಕಂಥ ವಸ್ತುಗಳನ್ನ ಸರ್ಕಾರ ಸೂಕ್ತವಾಗಿ ಬಿಡ್ಕೊಳ್ಳೋದ್ರ ಮೂಲಕ ಮಹಿಳೆಯರಿಗೆ ಸಾಮಾಜಿಕವಾಗಿ ರಕ್ಷಣೆಯನ್ನ, ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳನ್ನ ಸರ್ಕಾರ ನಿರಂತರವಾಗಿ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಮೂಲಕ ಮಹಿಳಾ ಸಬಲೀಕರಣವನ್ನ ಸರ್ಕಾರ ಮಾಡ್ತಾ ಇದೆ. ಎರಡನೇ ನೋಡ್ರೆ ಸಮೂಹ ಮಾಧ್ಯಮಗಳ ಮೂಲಕ, ಎರಡನೇ ಪಾಯಿಂಟ್ ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಲ್ಲಿ ಕಾನೂನು ಅರಿವು. ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಲ್ಲಿ ಕಾನೂನು ಅರಿವು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಲ್ಲಿ ಕಾನೂನು ಅರಿವು. ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಲ್ಲಿ ಕಾನೂನು ಅರಿವು. ಇತ್ತೀಚೆಗೆ ಎಲ್ಲ ಮಹಿಳೆಯರು ಸಂಚಾರ ತಕ್ಷಣ ಒಂದು ಮಾಧ್ಯಮವನ್ನು ಕೂತಿರ್ತಾರೆ, ತಮಗೆ ಇಷ್ಟದ ಕಾರ್ಯಕ್ರಮಗಳನ್ನ, ಧಾರಾವಾಹಿಗಳನ್ನ, ರಿಯಾಲಿಟಿ ಶೋಗಳನ್ನ ನೋಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಏನೆಲ್ಲ ಕಾನೂನಿದೆ, ನಿಮ್ಮ ಗಂಡ, ನಿಮ್ಮ ಮನೆಯವರಿಂದ, ಹತ್ತಿರದವರಿಂದ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ, ದಬ್ಬಾಳಿಕೆ ಆದ್ರೆ ನಿಮಗೆ ಮೀನ್ಸ್ ಮಹಿಳೆಗೆ ಏನು ಕಾನೂನಾತ್ಮಕ ರಕ್ಷಣೆ ಇದೆ ಅಂತಕ್ಕಂಥದ್ದನ್ನ ಸರ್ಕಾರ ಮಹಿಳೆಯರಿಗೆ ಮಾಧ್ಯಮಗಳ ಮೂಲಕ ತಿಳಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅದರಿಂದ ಗೊತ್ತಾಗುತ್ತೆ, ನನ್ನ ಗಂಡ ಹೊಡೆದ್ರೆ ನನ್ನ ಕಾನೂನಲ್ಲಿ ಏನ್ ರಕ್ಷಣೆ ಇದೆ, ನನ್ನ ಅತ್ತೆ ಮಾವ ನನಗೆ ಹರಾಸ್ಮೆಂಟ್ ಕೊಟ್ರೆ, ನನ್ನ ಮಕ್ಕಳು ನನಗೆ ಹರಾಸ್ಮೆಂಟ್ ಕೊಟ್ರೆ, ನನ್ನ ನಾದಿ, ನನ್ನ ಮೈದ ನನಗೆ ಹರಾಸ್ಮೆಂಟ್ ಕೊಟ್ರೆ ನಾವು ಯಾವ ರೀತಿ ಅವ್ರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಬಹುದು, ಕಾನೂನು ಏನ್ ರಕ್ಷಣೆ ಕೊಡುತ್ತೆ ಅಂತ ಅನ್ನೋದನ್ನ ತಿಳ್ಕೋಬಹುದು. ನೆಕ್ಸ್ಟ್ ಮೊದಲಾಗಿ ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ನೆರೆಹೊರೆಯವರ ನೆರವು ಪಡೆಯುವುದು. ದೌರ್ಜನ್ಯಕ್ಕೊಳಗಾದ ಮಹಿಳೆಯರಿಗೆ ನೆರೆಹೊರೆಯವರ ನೆರವು ಪಡೆಯುವುದು. ಉದಾಹರಣೆಗೆ ನಿಮ್ಮ ಮನೆ ಪಕ್ಕದಲ್ಲಿ ಯಾವುದೋ ಒಬ್ಬ ಗಂಡ ಇಟ್ಕೊಂಡು ಹೊಡಿದ್ರು ನಮ್ಮ ಹೆಂಡತಿಗೆ, ಅಕ್ಕಪಕ್ಕದವ್ರನ್ನ ನೆರವನ್ನ ಪಡ್ಕೊಳ್ರಿ. ಉದಾಹರಣೆಗೆ ಪೊಲೀಸರು ಬರೋಕ್ಕೆ 10 ನಿಮಿಷ ಆಗ್ಬೋದು, 1/4 ಗಂಟೆ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು. ಅಷ್ಟಕ್ಕೆ ಭೀಕರವಾದ ಅಪಾಯ ಅವಘಡ ಆಗಬಹುದು. ಗಂಡ ಯಾರೋ ಆಯುಧವನ್ನು ಇಟ್ಕೊಂಡಿದ್ದಾನೆ, ತೊಂದರೆ ಕೊಡುವ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಪಕ್ಕದ ಮನೆಯವರ ಸಹಾಯವನ್ನ ಪಡ್ಕೋಬೇಕು. ಗಂಡ ಹೊಡಿತಾನೆ ಸುಮ್ಮನಿರ್ಬಾರ್ದು, ಅತ್ತೆ ಮಾವ ಹೊಡಿತಾನೆ ಅಂದ್ರೆ ಸುಮ್ಮನಿರ್ಬಾರ್ದು, ಬಾಯ್ ಮಾಡ್ಬೇಕು, ಬಾಯ್ ಬರ್ತಬೇಕು. ಬಾಯ್ ಮಾಡ್ಕೊಂಡ್ರೆ ಪಕ್ಕದ
ಕೊಡ್ತಾರೆ, ಏನೋ ಆಗಿದೆ ಅಪಾಯ ಆಗಿದೆ ನೀವು ಸುಮ್ಮನೆ ಇದ್ದೀರಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಹೊಡೆದು ಏನಾಗಿಬಿಡೋದು, ಸಾವು ಸಂಭವಿಸ್ಬಿಡೋದು. ಈ ರೀತಿಯಾಗಿ ನಿಮಗೇನಾದ್ರೂ ನಿಮ್ಮ ಮನೆಯವರಿಂದ ನಿಮ್ಮ ಹತ್ತಿರದವರಿಂದ ಸಮಸ್ಯೆ ಆಯ್ತು ಏನ್ ಮಾಡ್ಬೇಕು, ಅಕ್ಕಪಕ್ಕದವರ ಸಹಾಯ ಪಡ್ಕೋಬೇಕು. ನಿಮ್ಮ ಫ್ರೆಂಡ್ ಅನ್ನ ಕೂಗಿ ಕರಿಬೇಕು, ಅತ್ಯಂತ ಕರ್ಕಶವಾದ ಧ್ವನಿಯಲ್ಲಿ ಕೂಗಿ ಕರೆದಾಗ ಅಕ್ಕಪಕ್ಕ ಇರ್ತಕ್ಕಂಥ ಜನ ಬರ್ತಾರೆ, ಸೇರ್ತಾರೆ, ರಕ್ಷಣೆ ಸಿಗುತ್ತೆ, ನಿಮಗೆ ಪ್ರೊಟೆಕ್ಷನ್ ತಕ್ಕಂತಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಸಾರ್ವಜನಿಕ ಶಿಕ್ಷಣ ಮತ್ತು ಜಾಗೃತಿ ಮೂಲಕ, ಸಾರ್ವಜನಿಕ ಶಿಕ್ಷಣ ಮತ್ತು ಜಾಗೃತಿ ಮೂಲಕ ಮಹಿಳೆಯರಿಗೆ, ಸಾರ್ವಜನಿಕ ಶಿಕ್ಷಣ ಮತ್ತು ಜಾಗೃತಿ ಮೂಲಕ ಮಹಿಳೆಯರಿಗೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಬಲ ಸೃಷ್ಟಿಸುವುದು. ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಬಲ ಸೃಷ್ಟಿಸುವುದು. ಏನಪ್ಪಾ ಅಂತ ಹೇಳಿದ್ರೆ, ಸಾರ್ವಜನಿಕ ಶಿಕ್ಷಣ ಮತ್ತು ಜಾಗೃತಿ ಮೂಲಕ ಮಹಿಳೆಯರಿಗೆ ಅನ್ಯಾಯದ ವಿರುದ್ಧ ಹೋರಾಡುವ ಬಲ ಸೃಷ್ಟಿಸುವುದು. ನಾನು ಬಹಳ ಟೈಮ್ ಹೇಳ್ತೀನಿ, ಯಾವುದೇ ಸಮಸ್ಯೆ ಇದೆ ಆ ಸಮಸ್ಯೆಗೆ ಮೂಲ ಮದ್ದು ಏನಂದ್ರೆ ಶಿಕ್ಷಣ ಸರ್. ಗ್ರಾಮೀಣ ಭಾರತೀಯ ಭಾಷೆಗೆ ನಾವೆಲ್ಲ ಬಹಳ ಬೇರೆ ಬದಲಾವಣೆಯನ್ನು ಮಾಡಿದ್ವಿ. ನಮ್ಮ ಯಾವುದೇ ಸಮಸ್ಯೆಯ ಮೂಲ, ನಮ್ಮ ಸಮಸ್ಯೆಗೆ ಪರಿಹಾರದ ಮೂಲ ಇದೆಯಪ್ಪ ಅಂದ್ರೆ ಶಿಕ್ಷಣ. ನೀವು ಅಕ್ಷರ ಜ್ಞಾನವನ್ನ, ಬುದ್ಧಿವಂತಿಕೆಯನ್ನು ನೀವು ಪಡ್ಕೊಂಡ್ರಿ ಅಂದ್ರೆ ನಿಮ್ಮ ಮೇಲೆ ಆಗ್ತಕ್ಕಂತಹ ದೌರ್ಜನ್ಯ, ಶೋಷಣೆ, ದಬ್ಬಾಳಿಕೆಯನ್ನು ಪ್ರತಿಭಟಿಸ್ತೀರಿ. ಯಾಕೆ ನೀವು ಮಾಡೋದು, ಯಾಕೆ ನನ್ನ ಆ ರೀತಿ ಕಲಿಯೋದು, ನೀನ್ ಯಾಕೆ ಆ ರೀತಿ ನನ್ನ ಪ್ಲೇ ಮಾಡೋದು ನಿರಂತರವಾಗಿ ಅಂತೇಳಿ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ಬರುತ್ತೆ ಯಾವಾಗ ಶಿಕ್ಷಣವನ್ನ ಪಡೆದಾಗ. ಹಾಗಾಗಿ ಸರ್ವ ಸಮಸ್ಯೆಗಳಿಗೆ ಪರಿಹಾರ ಶಿಕ್ಷಣ ಕೊಡೋದ್ರ ಮೂಲಕ ಮಹಿಳೆಯನ್ನ ಸಬಲೀಕರಣ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತದೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಬದಲಾದ